ಸಮಾಜಘಾತಕ ಶಕ್ತಿಗಳು ಜಂತರ್ ಮಂತರ್ನಲ್ಲಿ ಸೇರ್ಕೊಂಡಿದ್ದಾವೆ. ಆ ಸಮಾಜಘಾತಕ ಶಕ್ತಿಗೆ ಯಾಕೆ ಮಣಿದು ನಮ್ಮ ದೇಶದ ಶಿಕ್ಷಣ ಮಂತ್ರಿಗಳು ರಾಜೀನಾಮೆ ಕೊಟ್ರು ಮೇಡಮ್? ಅದನ್ನೇ ಹೇಳ್ತಾ ಇದ್ದೀನಿ, ಅದಕ್ಕೆ ಉತ್ತರ ಕೊಡ್ತಾ ಇದ್ದೀನಿ. ನಾನು ಬೇರೆ ವಿಷಯಾಂತರ ಮಾಡ್ತಾ ಇಲ್ಲ. ನೋಡಿ, ಸಮಾಜಘಾತಕ ಶಕ್ತಿಗಳು ನೀವು ಒಂದು ವ್ಯಾಲಿಡ್ ಪಾಯಿಂಟ್ ಹೇಳಿದ್ರೆ, ಈ ಕಾಂಗ್ರೆಸ್ ಪಕ್ಷ ಅಥವಾ ವಿಪಕ್ಷಗಳು ಒಂದ್ ನಿಮಿಷ ನೋಡಿ, ನಾನು ಹೇಳಿದೆ ಮಾತನ್ನು ನಾನು ವಾಪಸ್ ಅದನ್ನು ತಗೋತಲ್ಲ, ಮತ್ತೊಮ್ಮೆ ಅದನ್ನೇ ಉಚ್ಚರಿಸ್ತೀನಿ. ಸಮಾಜಘಾತಕ ಶಕ್ತಿಗಳು, ಆಂಟಿ ಎಲಿಮೆಂಟ್ಸ್ ಏನಿದೆ ಅಂತ ಹೇಳಿ, ವಿಪಕ್ಷಗಳು ಈ ವಿದ್ಯಾರ್ಥಿಗಳ ಏನು ವೇದಿಕೆ ಏನು ಪ್ರೊಟೆಸ್ಟ್ ನಡೀತಾ ಇತ್ತಲ್ಲ, ಅದನ್ನು ದುರುಪಯೋಗ ಪಡಿಸ್ಕೋಬಾರ್ದು. ಅಲ್ಲಿ ಸಮಾಜಘಾತಕ ಶಕ್ತಿಗಳು ನುಸುಳಬಾರ್ದು. ದೇಶ ವಿರೋಧಿ ಎತ್ತಿ ತೋರಿಸೋದೇ ವಿಪಕ್ಷದ ಕೆಲಸ. ಗೊರ್ಕೆ ಹೊಡಿತಾ ಇರ್ತೀರಿ ಗಲಿವರಂತರ, ತಡೀರಿ ಇಲ್ಲಿ. 1 ತಿಂಗಳು ಗಲಿವರಂತರ ಗೊರ್ಕೆ ಹೊಡಿತಾ ಇರ್ತೀರಿ, ಆದ್ರೂ ವಿರೋಧ ಪಕ್ಷಗಳು ಬರಬಾರ್ದು ಅಂದ್ರೆ ಅದ್ ಯಾರ ಮನೆ ಆಸ್ತಿ? ವಿರೋಧ ಪಕ್ಷಗಳು ಬರಬಾರ್ದಂತ ಹೇಳಿಲ್ಲ, ಪಕ್ಷದ ಹೇಳಿದ್ದೀರಾ. ಆಯ್ತಪ್ಪ, ನೀವು ಹೇಳಿದಕ್ಕೆ ಉತ್ತರ ದಯವಿಟ್ಟು ಆಯ್ತು. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಒಂದು ನಿಜವಾಗ್ಲೂ ನಿಷ್ಪ್ರಯೋಜಕ ಗೃಹ ಸಚಿವರಿದ್ದಾರೆ. ಇಲ್ಲ ಅಂದ್ರೆ ಅವರೇ ಒಂದು ಸುಮೋಟ ಕೇಸ್ ಹಾಕೊಳ್ಳಕ್ ಬರಲ್ವ? ಈಗ ಸುಮೋಟ ಕೇಸ್ ನೀವು ಬಾಯಿ ಬಂದಾಗೆ ನಿಷ್ಪ್ರಯೋಜಕ ಗೃಹ ಮಂತ್ರಿ ಅಂತ ರಾಜ್ಯದ ಗೃಹ ಮಂತ್ರಿಗಳು ನಿಷ್ಪ್ರಯೋಜಕ ಅನ್ನೋದಾದ್ರೆ 1.5 ತಿಂಗಳು ವಿದ್ಯಾರ್ಥಿಗಳು ಹಸುಕೊಂಡು ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟ್ ಮಾಡ್ಬೇಕಾದ್ರೆ ಗೊರ್ಕೆ ಹೊಡ್ಕೊಂಡಿದ್ರಲ್ಲ, ಆ ಗೃಹ ಮಂತ್ರಿನ ಏನನ್ಬೇಕು? ಪ್ರಧಾನ ಮಂತ್ರಿಗಳನ್ನ ಯಾವ ಪ್ರಯೋಜಕ ಅನ್ಬೇಕು? ನೀವು 4 ಜನ ಮಾತಾಡೋದಕ್ಕೆ ನಂಗೆ ಒಂದೊಂದು ಪಾಯಿಂಟ್ ಮಾತಾಡೋದು ನೀವು ಅಡ್ಡ ಮಾತಾಡ್ತಾ ಇದ್ದೀರಾ. ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಸಮಾಜಘಾತಕ ಶಕ್ತಿಗಳು ನೀವು ಏನೋ ದೇಶ ವಿರೋಧಿ ಘೋಷಣೆಯನ್ನು ಕೂಗುವಾಗ ಸುಮೋಟ ಕೇಸ್ ಹಾಕೊಂಡು ಗೃಹ ಸಚಿವರು ಕೇಸ್ ಹಾಕೋಬೇಕಾ ಬೇಡವಾ? ದೇಶ ವಿರೋಧಿ ಘೋಷಣೆ ಕೂಗುದನ್ನ ಹೌದಾ? ಬೇಕಾ ಬೇಡ? ಇದನ್ನು ಸಪೋರ್ಟ್ ಮಾಡ್ತೀರಾ? ಸುಮೋಟ ಕೇಸ್ ಹಾಕಬೇಕಿತ್ತು. ಉಮರ್ ಖಲೀದ್ ನ ರಿಲೀಸ್ ಮಾಡಿ ಅಂತ ಕೇಳಿದಂತಹ ಹೆಣ್ಮಗಳ ಮೇಲೆ ಅಟ್ಲೀಸ್ಟ್ ಸುಮೋಟೋ ಕೇಸೋ NCR ಏನೋ ಒಂದ್ ಮಾಡ್ಬೇಕಿತ್ತು, ಮಾಡ್ಲಿಲ್ಲ ರಾಜ್ಯ ಸರ್ಕಾರ. ಅಲ್ಲಿ ಮಾತೆತ್ತಿದ್ರೆ ಖಲಿಸ್ತಾನ, ಪಾಕಿಸ್ತಾನ ಜಿಂದಾಬಾದ್, ರಾಮ, ಸೀತಾ, ನೀತಾ ಅಂತ ಏನೇನೋ ಅಂದ್ರಲ್ಲ, ಅಲ್ಲೆಲ್ಲಿಂದೆಲ್ಲ ಫಂಡಿಂಗ್ ಆಗ್ತಾ ಇದೆ ಅಂದ್ರಲ್ಲ. 1 ಸೆಕೆಂಡ್, ಫಂಡಿಂಗ್ ಆಗ್ತಾ ಇದೆ ಅಂದ್ರಲ್ಲ, ಫಂಡಿಂಗ್ ಆಗ್ತಾ ಇದೆ ಅಂದ್ರಲ್ಲ, ಅವ್ರಗಳನ್ನ ಎಷ್ಟು ಜನರ ಮೇಲೆ ಹುಡುಕಿ FIR ಹಾಕಿದಿರಿ? ಅಲ್ಲಿ ಇಂಟೆಲಿಜೆನ್ಸ್ ಸತ್ತೋಗಿದ್ಯಾ? ಇವತ್ತು ಪ್ರಶ್ನೆ ಪತ್ರಿಕೆ ಸೋರಿಕೆ ಅನ್ನೋದು ಇಷ್ಟು ದೊಡ್ಡ ಒಂದು ಬೆಡಂಬೂತ ಏನಿತ್ತಲ್ಲ, ರಾಜ್ಯದಲ್ಲಿ ದೃಢ ನಿರ್ಧಾರವನ್ನು ಸಂಕಲ್ಪವನ್ನು ಮಾಡುವಂತಹ ಒಂದು ಮಸೂದೆಯನ್ನು ತಂದಿದ್ದಾರೆ. 10 ಕೋಟಿ 10 ವರ್ಷ ಜೈಲು ಅನ್ನೋದು 10 ಕೋಟಿ ಅನ್ನೋದು ಇದುವರೆಗೆ ಇರ್ಲಿಲ್ಲ. ಅದ್ರ ಜೊತೆಗೆ ನೀವು ತಂದ್ರ ಮತ್ತೆ ನೀವ್ ಯಾಕೆ ವಿದ್ಯಾರ್ಥಿಗಳ ದೇಶ ವಿರೋಧಿ ಘೋಷಣೆ ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿಗೆ ಆಡಿಯೋ ಮ್ಯೂಟ್ ಆಗಿದೆ. ವೇಟ್, ದಯವಿಟ್ಟು ಕ್ಷಮಿಸಿ. ಕಾಂಗ್ರೆಸ್ ಮತ್ತು ಆಮ್ ಆದ್ಮಿ ಪಾರ್ಟಿಗೆ ಇವತ್ತು ಸರಿಯಾದ ಸಮಯ ಕೊಡ್ಲಿಕ್ಕಾಗಲಿಲ್ಲ, ಬಿಕಾಸ್ ಬಿಜೆಪಿಯನ್ನ ಸ್ವಲ್ಪ ಹೆಚ್ಚಿಗೆ ಪ್ರಶ್ನೆ ಕೇಳೋದಿತ್ತು. ಲಾಸ್ಟ್ ಒಂದೇ ಒಂದು ಪ್ರಶ್ನೆ ನಮ್ಮಲ್ಲಿ ಮುಗಿಸಿ ಅಂತ ಇದ್ದಾರೆ, ಬಟ್ ಸ್ಟಿಲ್ ಕೇಳ್ತೀನಿ. ಖಲಿಸ್ತಾನಿ ಪಾಕಿಸ್ತಾನಿ ಎಲ್ಲಿಂದ ಬಂತು ಅಂತ ಕೇಳಿದ್ರಲ್ಲ, ಬರುತ್ತೆ. ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿದ್ದಾಗ ರೈತರು ಪ್ರೊಟೆಸ್ಟ್ ಮಾಡಿದ್ರೆ ಅಲ್ಲಿ ಖಲಿಸ್ತಾನಿಗಳು ಬರ್ತಾರೆ, ವಿದ್ಯಾರ್ಥಿಗಳು ಪ್ರೊಟೆಸ್ಟ್ ಮಾಡಿದ್ರೆ ಪಾಕಿಸ್ತಾನಿಗಳು ಬರ್ತಾರೆ. ರಾಮ ಮಂದಿರದ ಹುಂಡಿಯನ್ನ ಕೇಳ್ತಾ ಇದ್ದಂಗೆ ನೀವೇನ್ ಭಕ್ತರ ಅಂತ ಕೇಳ್ತಾರೆ. ಇದು ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎನಿವೆ ಸರ್, ಎನಿವೆ
ಎನಿವೆ ಆಮೇಲೆ ಸಚಿವರೇ ಹೊಣೆಗಾರಿಕೆ ನಮ್ಮಲ್ಲಿ ದುರಂತ ಏನ್ ಗೊತ್ತಾ? ಒಂದ್ ಸೆಕೆಂಡ್ ಸರ್, ಒಂದ್ ಸೆಕೆಂಡ್. ಬೇಕು ಅಂದ್ರು ಈಗಲಾದ್ರೂ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ. ಬಟ್ ನಮ್ಮಲ್ಲಿ ದುರಂತ ಏನು ಅಂದ್ರೆ ಸಚಿವರೇ ಹೊಣೆ ಹೊತ್ಕೊಂಡು ರಾಜೀನಾಮೆ ಕೊಟ್ಟರು, ವಕ್ತಾರರು ಒಪ್ಕೊಳಕ್ ರೆಡಿ ಇಲ್ಲ. ಜಟ್ಟಿ ಕೆಳಗ್ ಬಿದ್ರು ಮೀಸೆ ಮಣ್ಣಾಗಿಲ್ಲ ಅಂತಾರಲ್ಲ, ಏನ್ ಹೇಳೋಣ ಇದಕ್ಕೆ? ಬಟ್ ಸ್ಟಿಲ್ ಒನ್ಸ್ ಅಗೇನ್ ದೇಶದ ಯುವಕರು ಅಂದ್ರೆ ಏನು ಅನ್ನೋದನ್ನ ತೋರಿಸಿದ್ದಾರೆ. ಅಂಡ್ ಪರ್ಟಿಕ್ಯುಲರ್ಲಿ ಭಾರತ ದೇಶದ ಯುವಕರು ನೇಪಾಳಕ್ಕೆ ಸಂಬಂಧಪಟ್ಟಂತಹ ಯುವಕರಲ್ಲ, ಬಾಂಗ್ಲಾದೇಶದಲ್ಲಿರುವ ಮನಸ್ಥಿತಿಯ ಯುವಕರಲ್ಲ, ಭಾರತದ ಯುವಕರು ಏನು ಅನ್ನೋದನ್ನ ದೇಶದ ಶಿಕ್ಷಣ ಮಂತ್ರಿಗಳ ಹತ್ರ ರಾಜೀನಾಮೆ ಇಸ್ಕೊಳ್ಳೋ ರೀತಿಯಲ್ಲಿ ತೋರಿಸಿ ಶಿಕ್ಷಣ ವ್ಯವಸ್ಥೆಯನ್ನ ಸರಿ ಮಾಡಿ, ನಾವು ಇನ್ ಮುಂದಕ್ಕೂ ನೀವು ನೆಟ್ಟಿಗೆ ಸರಿ ಆಗ್ಲಿಲ್ಲ ಅಂದ್ರೆ, ಕಿವಿ ಹಿಂಡ್ಕೊಂಡು ಸರಿ ಆಗ್ಲಿಲ್ಲ ಅಂದ್ರೆ ಬರ್ತೀವಿ ಇನ್ ಮುಂದಕ್ಕೆ ಹಿಂಗೆ ಅಂತ ತೋರಿಸುವ ಕೆಲಸವನ್ನ ಆಡ್ಕೊಳ್ತಾ ಇದ್ರಲ್ಲ, ಕಾಕ್ರೋಚ್ ಅಂತ, ಅದೇ ಕಾಕ್ರೋಚ್ ಕಡ್ದು ರಾಜೀನಾಮೆ ಇಸ್ಕೊಂಡಿದೆ. ನೋಡೋಣ ಮುಂದಿನ ದಿನಗಳಲ್ಲಿ ಈ ಹೋರಾಟ ಎಲ್ಲಿ ತನಕ ಹೋಗಿ ನಿಂತ್ಕೊಳ್ಳುತ್ತೆ ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸುವಂತಹ ಸಮಯ. ನೋಡ್ತಾ ಇರಿ PNS ವಿಸ್ತಾರ. ಇದು ನೇರ, ನಿಖರ ಮತ್ತು ಜನಪರ. ಥ್ಯಾಂಕ್ ಯು.